ನಿಮ್ ಪರಿಚಯ ಮಾಡ್ಕೊಡೋದು ಜರ. ಹಲೋ ಬೇರೆ ನಮ್ದು ಆನೇಕಲ್ ತಾಲೂಕು ಅತ್ತಿಬೇಲಿ ಹೋಬಳಿ ಅಡನಹಳ್ಳಿ ಗ್ರಾಮ. ನಮ್ಮ ಹೆಸರು ರಾಮಚಂದ್ರ ರೆಡ್ಡಿ ಅಂತ. ನಮ್ಮ ತಂದೆ ಹೆಸರು ಕೃಷ್ಣಾರೆಡ್ಡಿ. ನಾನು ಹೈನುಗಾರಿಕೆಯಲ್ಲಿ 5 ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ನಿಮ್ ಟೋಟಲ್ ಎಷ್ಟು ಹಸು ಅದಾವ ಸರ್? ಟೋಟಲ್ ಹಸು 20 ಇದೆ. ಕರು ಚಿಕ್ಕರು ಎಲ್ಲ ಸೇರಿ ದೊಡ್ಡವೆಲ್ಲ ಸೇರಿ 20 ಇದೆ. 20ರಲ್ಲಿ 7 ಹಸು ಇಲ್ಲಿ ಹಾಲು ಕರೀತದೆ. 7 ಹಸುನಲ್ಲಿ 20 ಲೀಟರ್ ಹಾಲು ಬರ್ತಾ ಇದೆ. ಎಲ್ಲ ಲಾಸ್ ಆಗಿದೆ. ಇಲ್ಲ ಸರ್, ಮುಂಚೆ ಬರ್ತಾ ಇತ್ತು 6 ಲೀಟರ್ 7 ಲೀಟರ್. ಈಗೆಲ್ಲ ಕಬ್ಬಾಗಿದೆ, ಎಲ್ಲಾನು ಕಮ್ಮಿ ಆಗಿದೆ. ಇದೇ ಸಮಯದಲ್ಲಿ ಎಲ್ಲ ಬೂಸ ರೇಟ್ ಜಾಸ್ತಿ ಮಾಡಿದ್ದಾರೆ, ಹಿಂಡಿ ರೇಟ್ ಜಾಸ್ತಿ ಮಾಡಿದ್ದಾರೆ, ಫೀಡ್ಸು ರೇಟ್ ಜಾಸ್ತಿ ಮಾಡಿದ್ದಾರೆ. ಯಾವ್ದು ಹಾಕೋದಕ್ಕೂ ಹಿಂಡಿ ಹಾಕಿದ್ರೆ ಒಟ್ಟು ಕೋಪ, ಒಟ್ಟು ಹಾಕಿದ್ರೆ ಹಿಂಡಿ ಕೋಪ. ಹಿಂಗಿದೆ ನಮ್ಮ ರೈತರ ಪರಿಸ್ಥಿತಿ. ಸರ್ಕಾರದವರು ಇದು ಸ್ವಲ್ಪ ಸಹಕರಿಸ್ಬೇಕು. ಬನ್ನಿ ಸರ್. ಇದು ನೀವು ಎಲ್ಲ ಇಲ್ಲೇ ಮನೆಯಲ್ಲೇ ತಂದಿರೋದು? ಇಲ್ಲಿ ಇಲ್ಲ, ಇಲ್ಲಿ ನನ್ನ ಮನೆಯಲ್ಲಿ ಹುಟ್ಟಿರೋವು ಟೋಟಲ್ 14 ಇದೆ. ಇನ್ನು ಎಲ್ಲ 5 ಹಸು ಹೊರಗಡೆ ಇದೆ ತಂದಿರೋವು. ಅವು ಹಳೆವು ತಂದಿರೋದು ಎಲ್ಲಿದೆ ಸರ್? ಇದು ತಂದಿರೋವು ಇಲ್ಲೇ ಲೋಕಲ್ ಅಲ್ಲಿ ಇಟ್ಕೊಂಡಿದ್ದೀನಿ. ಲೋಕಲ್ ಲೋಕಲ್ ಅಲ್ಲೇ, ಪೇಟೆಯಲ್ಲಿ ಇಲ್ಲ, ಲೋಕಲ್ ಅಲ್ಲೇ ತಂದಿರೋದು. ನೋಡಿ ಇಲ್ಲಿಂದ ಈಚೆ ಇವೆಲ್ಲ ನೋಡಿ, ಇವೆಲ್ಲ ಮನೆಗೆ ಹುಟ್ಟಿರೋವು. ಇವ್ರಿಗೂ ಹೆಣ್ಕರಗಳು ಆ ಕಡೆ ಅವೆ. ಇವ್ರಿಗೂ ಎಲ್ಲ ಹೆಣ್ಕರು, ಅದ್ರದ್ದು ಹೆಣ್ಕರು ಇದೆ. ಇದು ಒಂದು ಮಾತ್ರ ಓರೆ ಹಾಕಿದೆ. ಇದು ಎಚ್ ಎಫ್ ಇದೆ, ಜರ್ಸಿ ಇದೆ, ಸಿಂಧಿ ಇದೆ. ಸಿಂಧಿಯಲ್ಲಿ ಏನು ವಿಶೇಷ ಗುಣ ಸರ್? ಸಿಂಧಿಯಲ್ಲಿ ವಿಶೇಷ ಏನಿಲ್ಲ ಸರ್. ಅದ್ರಲ್ಲಿ ಹಾಲೆಲ್ಲ ಚೆನ್ನಾಗಿ ಬರುತ್ತೆ, ತೊಂದ್ರೆ ಏನಿಲ್ಲ. ಆದ್ರೆ ಏನಂದ್ರೆ ನಾವು ಈ ಸಮಯನ ಹಾಕಿದಾಗ ತುಂಬಾ ದಿನ ಬರಲ್ಲ. ಸಮಯನ ಹಾಕಿದ್ರೆ ಅರ್ಧ ಹಾಲು ಕಮ್ಮಿ ಆಗುತ್ತದೆ. ಸಿಂಧಿನಲ್ಲಿ ಎಚ್ ಎಫ್ ಅಲ್ಲಿ ಬರ್ತಾ ಇರ್ತದೆ, 6-7 ತಿಂಗಳು ಬರ್ತಾ ಇರ್ತದೆ. ಸಿಂಧಿನಲ್ಲಿ ಬರಲ್ಲ ಹಂಗೆ. ಕಟ್ಸಿದ್ರೆ ಆಟೋಮೆಟಿಕ್ ಹಾಲು ಡ್ರಾಪ್ ಆಗ್ಬಿಡುತ್ತೆ. ಹೌದು. ಇದ್ರಲ್ಲಿ ನಿಮ್ದು ಹಾಲು ಯಾವ್ದು ಜಾಸ್ತಿ ಕೊಡುತ್ತೆ ಸರ್? ಈಗ ಸರ್ ಇದು ಬರ್ತದೆ ಇಲ್ಲ ಈ ಕಡೆ. ಇವೆಲ್ಲ ಹಾಲು ಕರ್ದಿರೋದೆ. ಈಗೆಲ್ಲ ಕಬ್ಬ ಇದೆ. ಇದು ಕಬ್ಬ ಆಗಿದೆ 2 ತಿಂಗಳು, ಇದು 2 ತಿಂಗಳು ಕಬ್ಬ ಆಗಿದೆ. ಇದು 3ನೇ ತಿಂಗಳಲ್ಲಿ ಓದ್ತಾ ಇದೆ, ಅದು 4ನೇ ತಿಂಗಳು, ಅದು 5ನೇ ತಿಂಗಳು ಓದ್ತಾ ಇದೆ. ನೀವು ಪೇಟೆ ಅಂತ ತರೋ ಯಾವ ತರ ಸೆಲೆಕ್ಷನ್ ಮಾಡ್ತೀವಿ ಸರ್ ಹಸುಗಳನ್ನ? ನೋಡ್ತೀವಿ ನಾವು ಸೆಲೆಕ್ಟ್ ಮಾಡೋದಂದ್ರೆ, ನಾವು ಪೇಟೆಯಲ್ಲ ತಂದಿರೋ ಹಸುಗಳಾದ್ರೆ ನಮ್ಗೆ ಯಾಕೆ ಫಿಟ್ ಆಗಿಲ್ಲ. ಮನೆಗೆ ಹುಟ್ಟಿರೋವೆ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ ನಿಮ್ಬಿಟ್ಟು. ಆ ಪೇಟೆಗೆ ತಂದಿರೋವು ಇನ್ನೊಂದು 4 ಇದೆ, ಹೊರಗಡೆಯಿಂದ ತಂದಿರೋವು. ಅವು ಕೊಟ್ಟು ಬಿಟ್ರೆ ಇವು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾವೆ. ಮನೆಗೆ ಹುಟ್ಟಿರೋ ಹೋದ್ರೆ ನಮ್ಮ ಮಾತು ಕೇಳ್ತಾವೆ. ಇವು ಫುಡ್ ಯಾವ ತರ ಮೇಂಟೈನ್ ಮಾಡ್ತೀವಿ ಸರ್ ಬೆಳಗ್ಗೆಯಿಂದ? ಸರ್ ಬೆಳಗ್ಗೆಯಿಂದ ಫುಡ್ ಯಾವ ತರ? ಸರ್ ಬೆಳಗ್ಗೆಯಿಂದ ಫುಡ್ ಹೊರಗಡೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು, 11 ಗಂಟೆ ತನಕ. ಆಮೇಲೆ ತಂದು ಕಟ್ ಹಾಕ್ಬಿಟ್ಟು ನಾನು 2 ಅವರ್ 3 ಅವರ್ ವಾಕ್ ಮಾಡಿಸ್ತೀರಾ? ಆಮೇಲೆ ಈಗ ಒಳಗಡೆ ತಂದು ಕಟ್ಟಿದ್ದೀನಿ, ಮೇವು ಹಾಕಿದ್ದೀನಿ, ಈಗ ಬೂಸ್ ಹಾಕಿದ್ದೀನಿ. ಆಮೇಲೆ ಮತ್ತೆ ಈಗ ನೀರು ಬಿಡ್ಬೇಕು, ಇದಕ್ಕೆ ನೀರು ಬಿಡ್ಬೇಕು. ಈಗ ಬಾನಿಗೆ ನೀರು ಬಿಟ್ಬಿಡ್ತೀನಿ, ಕುಡ್ಕೊಂತಾವೆ. ಆಮೇಲೆ ಎಲ್ಲ ಸಗಣಿ ಎಲ್ಲ ತೊಳೆದು ಕ್ಲೀನ್ ಆಗಿ ನಾನು ಇದು ಮಾಡ್ಕೊಂತೀನಿ. ಏನಂತೀರ ಒಬ್ರೆ ನನಗಿಲ್ಲ. ನಮ್ಮ ಮಿಸಸ್ ತೀರ್ಕೊಂಡ್ರು, 3.5 ವರ್ಷ ಆಯ್ತು. ನಾನೇ ಒಬ್ನೇ ಅಡಿಗೆನು ಮಾಡ್ಕೊಂಡು ಹಸುಗೂ ಮೆಸ್ಕೊಂಡು ಇದ್ದೀನಿ ಒಬ್ರೆ. ಮಗಳಿಗೆ ಮದುವೆ ಆಗಿ ಹೋದ್ರು ಅವರು. ಸರಿ, ಅವ್ರ ಅತ್ತೆಯವ್ರ ಮನೇಲಿ ಇದ್ದಾರೆ. ಸರಿ, ನಾನು ಸ್ಟಾರ್ಟಿಂಗ್ ಯಾವ ತರ ಸ್ಟಾರ್ಟ್ ಮಾಡಿದ್ರೆ ಸರ್? ಎಷ್ಟು? ಇಲ್ಲ ಸರ್, ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು ನಾನು ಒಂದು ಹಸುದು. ಆಮೇಲೆ ಒಂದು ಹಸು ಏನ್ ತಂದೆ ಅಂದ್ರೆ ಮೇಕೆ ಇತ್ತು ನನ್ನ ಹತ್ರ. ಆ ಮೇಕೆ ಮರಿ ಹಾಕಿದ್ರೆ 65 ಮೇಕೆ ಇದ್ವು. ಆ ಮೇಕೆ ಮರಿ ಹಾಕಿದ್ರೆ ಮೇಕೆ ಹತ್ರ ಹಾಲು ಸಿಗ್ತಾ ಇರಲಿಲ್ಲ. ನಾವು ನಾಟಿ ತಂದಿದ್ದು. ಆ ಹಸು ಆ ಮೇಕೆ ಮರಿಗೆ ಹಾಲು ಬೇಕಂತ ಒಂದು ಹಸು ತಂದೆ ನಾನು. ಅದೇನಾಯ್ತಂದ್ರೆ ಹೆಂಗಸರು ನೋಡಿದ್ರೆ ಗುಮ್ಮಕ್ ಹೋಗೋದು ಹಸು. ಅದನ್ನೇನ್ ಮಾಡಿದೆ, ಅದು ಲಾಸ್ಟ್ ಒಂದಷ್ಟು ಇದ್ರಲ್ಲಿ ಬಿಟ್ಟು ಹಸ್ಲಲ್ಲಿ ಬಿಟ್ಟು ಕೊಟ್ಬಿಟ್ಟು ಅದನ್ನ 13,000 ಹಸ್ಲಲ್ಲಿ ಬಿಟ್ಟು. ಆಮೇಲೆ 2 ಹಸು ಇಲ್ಲಿ ನಮ್ಮ ಮಾತೇಶ್ವರ ದೇವಸ್ಥಾನ ಅಂತಿದೆ ಎಡನಹಳ್ಳಿ ಹತ್ರ. ಅಲ್ಲಿ ಹೋಗಿ ನಮ್ಮ ಬೇಕಾದವ್ರನ್ನ ಹತ್ರ ನೋಡಿ ಇಟ್ಕೊಂಡು ಅಲ್ಲಿ ಒಂದ್ ಜೊತೆ ತಂದೆ. ಅದೊಂದ್ ಜೊತೆ ತಂದು ಅದ್ರಲ್ಲಿ ಆಮೇಲೆ ಒಂದು ತಂದಿ ಫಸ್ಟ್, ಆಮೇಲೆ 2 ಹಂಗೆ ಟೋಟಲ್ ನಾನು ಹಾಕಿದ್ದು ಹಸುಗ್ ಬಂಡವಾಳ ಹಾಕಿದ್ದು ನಾನು 3,30,000 ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್. ಎಲ್ಲ ಹಂಗೆ ರೊಟೇಷನ್ ಮಾಡ್ಕೊಂಡೆ ಬಂದಿರೋದು. ಹೆಂಗೆ ತಂದಿದ್ದೀನಿ ಹೊರಗಡೆ ಹಸು ಬೇಕಾದ್ರೆ ನೋಡಿ ಗೊಬ್ಬರ ಮಾಡ್ತೀನಿ. ಗೌರ್ಮೆಂಟ್ ಕಾಸು ಬರ್ತದೆ, ವರ್ಷಕ್ಕೊಂದ್ಸರ್ತಿ 6 ತಿಂಗಳಿಗೊಂದ್ಸರ್ತಿ ಗೊಬ್ಬರ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಒಂದು 30,000-40,000 ಹಾಕ್ಬಿಟ್ಟು ಒಂದು ಹಸು ಬರ್ತದೆ. ಹಂಗ್ ಮಾಡ್ಕೊಂಡು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡೆ. ಅದೇ ಈಗ 14 ಮನೇಲಿ ಸಾಕು. ಈಗ ಸಾಕು, ಇನ್ನ 4 ಮಾರ್ಬಿಡ್ಬೇಕು ಅಂದ್ರೆ ಜಾಸ್ತಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಷ್ಟೇ. ಹೌದು.
ಕಷ್ಟ ಒಬ್ನೇ ಅಲ್ಲ ಸರ್, ಎಲ್ಲ ಅಡಿಗೆನೂ ಮಾಡ್ಕೊಬೇಕು, ಎಲ್ಲ ನಾನೇ ಮಾಡ್ಕೊಬೇಕಲ್ಲ. ಅದೇನ್ ನಿಜ. ಹ್ಮ್ ಇದು ಟೋಟಲ್ ಶೆಡ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್? ಸರ್ ಇದಾ ಹಾ ಸರ್. ಈ ಶೆಡ್ಗೇನು ಅಷ್ಟೊಂದು ಕಮ್ಮಿ ಇಲ್ಲ ಸರ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ಮನೆ ಕಟ್ಟದಾಗ ಹಾಕಿದ್ದೆ. ಹಾ ಸರ್. ಇದಕ್ಕೆಲ್ಲ ಒಂದು 20,000 ಏನಾಗಿದೆ ಇದೆಲ್ಲ ಮಾಡೋದಕ್ಕೆ ಅಷ್ಟೇ. ಹಾ ಸರ್. 20,000 ಆಯ್ತು ಲೇಬರ್ಗೆ ಬರಲ್ಲನು. ಹಾ ಸರ್. ಆಮೇಲೆ ಇನ್ನು ಆ ಕಡೆ ಶೆಡ್ಗೆ ಸ್ವಲ್ಪ ಖರ್ಚಾಯ್ತು. ತೋರಿಸ್ಬನ್ನಿ ಸರ್. ಆ ಕಡೆ ಸ್ವಲ್ಪ ಇದಾಯ್ತು. ನಾನು ಕೇಳಿಸ್ತದೆ ಸರ್? ಹಾ ಹೇಳಿ. ನಾನು ಕೆಮಿಕಲ್ ಏನು ಹಾಕಲ್ಲ ಸರ್ ನೇಪಿಯರ್ಗೆ. ಹಾ ಸರ್. ನಾನು ನೇಪಿಯರ್ ಕೆಮಿಕಲ್ ಏನು ಹಾಕಲ್ಲ. ತೋರಿಸ್ಬನ್ನಿ. ಇದರಲ್ಲಿ ಎಷ್ಟು ಟೈಪ್ ನೇಪಿಯರ್ ಬೆಳೆದಿರಿ ಸರ್? ಸರ್ ಬನ್ನಿ, ನಾನು ನೇಪಿಯರ್ಗೆ ನಾನು ಕೆಮಿಕಲ್ ಏನು ಹಾಕಲ್ಲ. ಬರೀ ನೋಡಿ ಸಗಣಿನೂ ತೆಗಿಯಲ್ಲ ನಾನು. ಈಗ ಹಸು ಹತ್ರ ಇರೋ ಸಗಣಿ ತೆಗೆದು ಎತ್ತು ನಾನು ತಂದಿಲ್ಲ ಹಾಕಲ್ಲ. ಅದು ತೊಳೆದು ಬಿಟ್ಟು ಇಲ್ಲಿ ಬಿಡ್ತೀನಿ. ಇದರಲ್ಲಿ 2 ಗುಂಡಿ ಇದೆ ಸರ್. ಇದರಲ್ಲಿ 2 ಗುಂಡಿ ಇದೆ. ಇದು ಹಾ 2 ಗುಂಡಿ ಇದೆ. ಒಂದು ಇದ್ರಲ್ಲಿ ಗಟ್ಟಿ ಇರುತ್ತೆ, ಒಂದು ಆ ಕಡೆ ನೀರು ಹೋಗುತ್ತೆ. ಆ ನೀರಲ್ಲಿ ಮೋಟರ್ ಇಕ್ಕಿದ್ದೀನಿ. ಆ ಮೋಟರ್ ಏನೋ ಸ್ವಲ್ಪ 3 ದಿನದಿಂದ ಪ್ರಾಬ್ಲಮ್, ಅದಕ್ಕೆ ತುಂಬ ಹೋಗ್ತಾ ಇದೆ ಹೊರಗಡೆ. ಇದರಲ್ಲಿ ಸ್ಪ್ರಿಂಕ್ಲರ್ ಇಲ್ಲ, ಹಂಗೆ ಡೈರೆಕ್ಟ್ ಬಿಟ್ಬಿಡ್ತೀನಿ. ಕೆಳಗಡೆ ಬಿಡ್ತೀನಿ. ಸ್ಪ್ರಿಂಕ್ಲರ್ ಅಲ್ಲಿ ಹಾಕ್ತಾರೆ, ತಿರ್ಗಾ ತಿನ್ನಲ್ಲ, ಅದನ್ನ ತಿನ್ನಲ್ಲ. ಈಗ ಇದರಲ್ಲಿ ಯಾವ ಟೈಪ್ ಇದೆ ಸರ್? ಒಂದೇ ಟೈಪ್ ಇದೆ, 2 ಟೈಪ್? ಇಲ್ಲ, ಒಂದೇ ಟೈಪ್ ನಾನು ಇಕ್ಕಿರೋದು. ಇದು ಯಾವ ಬೀಜ? ಇದು ನೇಪಿಯರ್. ಇದು ಚೆನ್ನಾಗಿ ಇರುತ್ತೆ ಸರ್. ಬ್ಲೂ ಇದು ಚೆನ್ನಾಗಿದೆ. ಇದು ನೋಡಿ, ನಮ್ಮ ಇದ್ರಲ್ಲಿ ನೋಡಿ ಎಲ್ಲಾದ್ರೂ ಕೆಂಪು ಮಣ್ಣು ಕಾಣಿಸಲ್ಲ ನೋಡ್ರಿ. ಒಂದು ಲೇಯರು ಗೊಬ್ಬರನೇ ಇದೆ ಇದರಲ್ಲಿ. ಫುಲ್ ಲೇಯರ್ ಗೊಬ್ಬರನೇ ಇದೆ. ಒಂದು ಲೇಯರ್ ಗೊಬ್ಬರನೇ ಇದೆ ನಾನು ಹಾಕಿರೋದು. ನೋಡಿ ಹೆಂಗ್ ಬೆಳೆದಿದೆ ನೋಡ್ರಿ. ಎಲ್ಲ ಚೆನ್ನಾಗಿದೆ. ಅಂದ್ರೆ ನೀವು ಸ್ಟಾರ್ಟಿಂಗ್ ಕುರಿ ಶೆಡ್ ಮಾಡಿದ್ರಿ ಸರ್? ಕುರಿ ಶೆಡ್ ಮಾಡಿದ್ದೆ ಸರ್ ನಾನು. ಅದೇ ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಅದಕ್ಕೆ ನಾನೇನ್ ಮಾಡಿದೆ, ಮೇಕೆ ಮಾಡಿಬಿಟ್ಟೆ. ಮೇಕೆ ಮಾರಿ ಆಮೇಲೆ ಹಸು ಹಾಕೊಂಡೆ. ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸರ್? ಸರ್ ಇಲ್ಲಿಗೆ 6 ಲಕ್ಷ ಚಿಲ್ಲರೆ ಆಗಿತ್ತು. ಹಾ ಸರ್. 6 ಲಕ್ಷ ಚಿಲ್ಲರೆ ಆಗಿತ್ತು. ಈ ಟೋಟಲ್ ಶೆಡ್ಗೆ 6 ಲಕ್ಷ ಚಿಲ್ಲರೆ ಆಗಿತ್ತು. ಬಂದೆ ರಾಮ್, ನಡೀರ ಬಾ ನೋಡಿ. ಇದು ಬಾ ಶೇಷ ಬಮ್ಮ. ಇಲ್ಲ ಬಂದ್ಬಿಡಿ ಸರ್, ಒಳಗಡೆ ಬಂದ್ಬಿಡಿ. ಬನ್ನಿ, ಕದ ಹಾಕಿಲ್ಲ ಅಂದ್ರೆ ಹಾಕಿ. ನೋಡಿ ಸರ್, ಇಲ್ಲಿ 4 ಹೆಣ್ಕರವು. ಇವು 4 ಹೆಣ್ಕರ ನೋಡಿ. ಬಿಳಿ ಮೇಕೆ ಇದೆಯಲ್ಲ, ಆಗ ಇದು ಅದಕ್ಕೆ 3.5 ವರ್ಷ ಆಗಿದೆ ಬಿಳಿ ಮೇಕೆ. ಅದು ದೇವ್ರ ಕಂಡು ಬಿಟ್ಕೊಂಡಿದ್ದೀನಿ ನಾನು. ಪುರುಷಲ್ಲಿ ತಿರುಗಿದ್ರೆ ಹಂಗೆ ಇದೆ ಈ ಬಿಳಿ ಮೇಕೆ. ಬಿಳಿ ಮೇಕೆ ಇವೆಲ್ಲ ತಂದಿರೋದ ಮನೆಯಲ್ಲೇ ಇದು ಮಾಡಿದ್ರೆ? ಇಲ್ಲ, ಅದು ಮನೆಗೆ ಹುಟ್ಟಿರೋದು. ಇದು ಮಾತ್ರ ತಂದೆ. ಇದು ಕೆಂಪು ಮೇಕೆ ಅದು ತಂದಿದ್ದು. ಇವೆಲ್ಲ ನೋಡಿ, ಇವೆಲ್ಲ ಕರುಗಳು ಮನೆಗೆ ಹುಟ್ಟಿರೋವೆ. ಇವೆಲ್ಲ ಮನೇಲಿ ಹುಟ್ಟಿದಾರ? ಇವ್ ನೀವೇ ಸಾಕ್ತಾರೆ ಏನ್ ಮಾರಕ್ ಕೊಡ್ತೀರಿ ಸರ್? ಇಲ್ಲ ಸರ್, ನಾನು ಮನೆಗೆ ಹುಟ್ಟಿರೋ ಇನ್ನು ಆಚೆ ಕೊಡಿಲ್ಲ. ನೀವೇ ಸಾಕ್ತೀರಿ? ಸಾಕೊಂತೀವಿ. ಮನೆಗೆ ಹುಟ್ಟಿರೋ ಆಚೆ ಕೊಟ್ರೆ. ಆಮೇಲೆ ನೋಡಿ, ಇವು ಇಲ್ಲಿ 2 ಕರು ಇದೆ. ಇದು ಎಷ್ಟು ವರ್ಷದಿದೆ ಸರ್ ಕರ? ಇದು ಕರ ಎಷ್ಟು ವರ್ಷದಿದೆ ಸರ್ ಇವಾಗ? ಇದು 8 ತಿಂಗಳ ಕರ ಸರ್. ಇದು ಯಾವ ಎಚ್ಚಪ್ಪ? ಇದು ಇದು ಸಾಯಿವಾಲ ಕ್ರಾಸ್. ಇದು ಸಾಯಿವಾಲ ಕ್ರಾಸ್. ಇದು ಜೆರ್ಸಿ ಕ್ರಾಸ್. ಇದು ಜೆರ್ಸಿ ಕ್ರಾಸ್. ಇವು ಹೀಟಿಗೆ ಎಷ್ಟು ವರ್ಷಕ್ಕೆ ಬರ್ತದೆ ಸರ್? ಇದು ಸರ್ ಒಂದು ವರ್ಷದ ಮೇಲೆ ಬಿಟ್ಟು ಬಂದ ಮೇಲೆ ಕೊಡ್ಸ್ಬೇಕು. ಇವೆಲ್ಲನು ಸ್ವಲ್ಪ ಇದಾಗ್ಬೇಕು. ಬಲಿಷ್ಠ ಆದ್ಮೇಲೆ ಕೊಡ್ಬೇಕು. ಅಂದ್ರೆ ಕರುಗಿರೆಲ್ಲ ಚೆನ್ನಾಗಿ ಸ್ವಲ್ಪ ಸಣ್ಣದ್ರಲ್ಲಿ ಕೊಟ್ಬಿಟ್ರೆ ತಿರ್ಗಾ ಅದು ತೀರ್ಮಾನನೂ ವೀಕ್ ಆಗಿರ್ತದೆ. ತೀರ್ಮಾನನೂ ವೀಕೆ. ಬಲಿಷ್ಠ ಆದ್ಮೇಲೆ ಕೊಟ್ರೆ ಹಸುನು ಚೆನ್ನಾಗಿರುತ್ತೆ. ನೋಡಿ, ಇದು ಒಂದು ಎಚ್ಚಪ್. ಇದು ಮನೇಲಿ ಹುಟ್ಟಿದ್ದು. ಇದು ಈಗ ಕಟ್ಕೊಂಡಿದೆ ಸರ್? ಇದ್ರದ್ದು ಅದ್ರ ಮಗಳಿದು. ಅದೊಂದು ತಂದಿದ್ದು. ಆ ಕಡೆದು ಮನೇಲಿ ಹುಟ್ಟಿರೋದು. ಎಲ್ಲ ಒಟ್ಟು ಮನೇಲಿ ಹುಟ್ಟಿರೋ ಜಾಸ್ತಿ? ಮನೇಲಿ ಹುಟ್ಟಿರೋ. ಇಲ್ಲಿ ಮಾತ್ರ 2 ಇದೆ ಅಷ್ಟೇ. ಇವು ತೆಗ್ದಿರೋ ಅಲ್ಲೇ 2 ಇದೆ ಒಳಗಡೆ. ಈ ಕುರಿ ಶೆಡ್ ಸರ್ ನಾನು ಮೇಲೆ ಸ್ಕಾಟಲ್ಲಿ ಹಾಕಿದ್ದೆ. ಸ್ಕಾಟ್ ನಾನು ತೆಗ್ದ್ಬಿಟ್ಟೆ. ಯಾಕೆ ತೆಗ್ದೆ ಅಂದ್ರೆ ಇಲ್ಲಿ ಮಾಡ್ಕೊಬೇಕು ಹಸುಗಿಗೆ. 20 ಹಸುಗೆ ಇಲ್ಲೇ ಮಾಡ್ಕೊಬೇಕಂತ ಮಾಡಿದೆ. ಆ ಟೈಮಲ್ಲಿ ಮಳೆ ಹಿಡ್ಕೊಂತಲ್ಲ, ಅರ್ಜೆಂಟ್ ಆಗಲ್ಲ ಕೆಲಸ ಅಂದ್ಬಿಟ್ಟು ನಾನು ಇಲ್ಲಿ ಹಾಕೊಂಡಿದ್ದೆ, ಸೀಟ್ ಹಾಕಿದ್ದೀನಿ. ನೆಕ್ಸ್ಟ್ ಸಂಕ್ರಾಂತಿಗೆ ಅಲ್ಲೇ ಮಾಡ್ಕೊಂತ. ಸರ್ ಚಾಪ್ ಕಟ್ರ ನಾನು ಕೋಲಾರಲ್ಲಿ ತಂದಿದ್ದು. ಕೋಳಿನೂ ಸಾಕ್ಬಿಟ್ಟಿದ್ದೀರಾ? ಚಾಪ್ ಕಟ್ರ ನಾನು ಕೋಲಾರದಲ್ಲಿ ಸರ್ ತಂದಿದ್ದು. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಮೊನ್ನೆ ಸ್ವಲ್ಪ ಬೇರಿಂಗ್ ಎಲ್ಲ ಹೋಗಿತ್ತು, ನಾನೇ ರೆಡಿ ಮಾಡ್ಕೊಂಡೆ. ಅಂದ್ರೆ ರೈತರೇ ಮಾಡ್ಕೊಂಡ್ರೆ ಸ್ವಲ್ಪ. ಅದು ಬೇರೆ ಹತ್ರ ಹೋಗಿದೆ ಸರ್. ಒಂದು 3,000 ಆಗಿರೋದು ಬರೀ 900 ರೂಪಾಯಿ ಆಯ್ತು. ಟೋಟಲ್ ನೇಪಿಯರ್ ಎಷ್ಟು ಬೆಳೆದಿರಿ ಸರ್ ನೀವು? ಒಂದು 3 ಎಕರೆ ಇದೆ ಸರ್. ಅಷ್ಟರಲ್ಲೇ 25 ಹಸು ಮೇಂಟೈನ್ ಮಾಡ್ತೀವಿ? ಇಲ್ಲ, ಅಷ್ಟರಲ್ಲೇ ಅಂದ್ರೆ ರಾಗಿ ಹುಲ್ಲು 750 ಪಿಂಡಿ ತೆಗೆದಿದ್ದೆ. ರಾಗಿ ಹುಲ್ಲು. ಆ ರಾಗಿ ಹುಲ್ಲೆಲ್ಲ ಖಾಲಿಗಿದೆ ನೋಡಿ. ಅದು ಹೆಂಗ್ ಕಂಡಿ ಸರ್? ಸರ್ ನಾನು ಇಲ್ಲಿಗೆ ಡೆಲಿವರಿಗೆ 200 ರೂಪಾಯಿ ಬಂತು.
ಒಂದ್ ತಿಂಡಿಗೆ ಒಂದು ಪಿಂಡಿಗೆ. ಅಂದ್ರೆ ಎರಡು ಮಿಕ್ಸ್ ಮಾಡಿ ಹಾಕ್ತಾರೆ ಅದು ಒನ್ ಟೈಮ್ ಅದು ಬೆಳಗ್ಗೆ ಒನ್ ಟೈಮ್. ಇಲ್ಲ ಈ ಈಗೆಲ್ಲ ಇದು 3 ತಿಂಗಳಿಂದ ಹಾ ಸರ್. ಬರೀ ರಾಗಿ ಹುಲ್ಲ ತಿಂದ್ವು. ಹಾ ಸರ್. ಈಗ ತಿಂಗಳಿಂದ ಅದು ಇದು ಸ್ವಲ್ಪ ಆಗ್ತಾ ಇದೆ. ಅಂದ್ರೆ ಎರಡು ಮಿಕ್ಸ್ ಮಾಡಿ ಚಾಪ್ ಕಟ್ ಮಾಡಿ ಹಾಕ್ತಾರ. ಹೌದು ಹಿಂಗಿದೆ ಓಕೆ ಸರ್. ಹಿಂಗಿದೆ. ಆದ್ರೆ ಸರ್ಕಾರ ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸಬೇಕು. ಈ ಹೈನುಗಾರಿಕೆ ಬಗ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಜನಗಳಿಗೆ. ಈ ಮಳೆ ಬೇರೆ ಇಲ್ಲ, ಮೇವು ಬೇರೆ ಇಲ್ಲ. ಈಗ ನಾನು ಕಬ್ಬ ಮೇಲೆ ಮಾರಿದ್ರೆ ನನ್ಗೆ ಲಾಭ ಬರೋದು. ಈಗ ಮಾರಕ್ ಹೋದ್ರೆ ಏನು ಸಿಕ್ಕಲ್ಲ. ಸ್ವಲ್ಪ ರೇಟ್ ಜಾಸ್ತಿ ಎಲ್ಲ ಕಮ್ಮಿ ಸರ್. ಈಗ ನೋಡಿ ಸರ್, ಇದನ್ನ ಮಾರಕ್ ಹೋದ್ರೆ ಈಗ 25,000 ಕೇಳ್ತಾರೆ. ಅದೇ ಕಬ್ಬು ಮೇಲೆ ಮಾಡಿದ್ರೆ 70,000 ಹೋಗ್ತದೆ. ನೀವು ಅಷ್ಟು ಜಾಸ್ತಿ ರೇಟ್ ಕೊಡ್ತಾನೆ ಅಂದ್ರೆ ಎಷ್ಟು ಸರ್ ಫಸ್ಟ್ ಸರ್? ನಾನು 1,12,000 ತಂದೆ. ಅಲ್ಲಿ ಒಂದು ಹಸು ಇದೆ, 1,12,000 ತಂದೆ. 10 ಲೀಟರ್ 12 ಲೀಟರ್ ಹಾಲಾಗ್ತದೆ ಅಂತ ಕೊಟ್ರು. ಅದು ಇಲ್ಲಿ ಬಂದ ಮೇಲೆ 3 ಲೀಟರ್ ಮೇಲೇನು ಕರ್ದಿಲ್ಲ. ಎಲ್ಲ ರೈತರಿಗೆ ಮೋಸ ಮಾಡ್ತಾರೆ ಪೇಟೆಯಲ್ಲಿ. 3 ಲೀಟರ್ ಮೇಲೆ ಕರ್ದಿಲ್ಲ ಸರ್. ನಮ್ಮೂರಲ್ಲೇ ನಮ್ಮ ಬೇಕಾದವ್ರ ಹತ್ರ ಇಟ್ಕೊಂಡಿದ್ದು, ಅವರೇ ನನ್ಗೆ ಮೋಸ ಮಾಡಿದ್ರು. ಒಟ್ಟು ಹೈನುಗಾರಿಕೆ ಯಾರು ನಂಬಕೂಡ್ದು. ನಾವು ನೋಡ್ಬೇಕು, ಕಣ್ಣಾರೆ ನೋಡಿ ತಕೊಂಡ್ರೆ ಯಾರೇ ಆಗ್ಲಿ ರೈತರು ಏನೋ ಹಸು ನೋಡಿ 4 ತೊಟ್ಟು ನೋಡಿ ತಕೊಂಬರ್ರಿ. ಕಳ್ಳನ ಮಕ್ಕಳು ತೊಟ್ಟು ಹೋಗಿದ್ರು ಹೇಳಲ್ಲ ಸರ್. ಸ್ವಲ್ಪ ಮೋಸ ಮಾಡ್ಬಿಡ್ತಾರೆ. ತೊಟ್ಟು ಹೋಗಿದ್ರು ಹೇಳಲ್ಲ. ಏನೋ ಆ ತರ ಮಾಡ್ಬಾರ್ದು ಯಾರಾದ್ರೂ ಆಗ್ಲಿ.